ಬೆಂಗಳೂರಿನಲ್ಲಿ ಪೆಟ್ರೋಲ್ ಡೀಸೆಲ್ ಕೊರತೆ ಆಗಿದೆಯಾ? ಬಂಕ್ಗಳಿಗೆ ಪೆಟ್ರೋಲ್ ಡೀಸೆಲ್ ಪೂರೈಕೆ ವಿಳಂಬ ಆಗ್ತಾ ಇದೆ. ಅಗತ್ಯಕ್ಕೆ ತಕ್ಕ ಹಾಗೆ ಬಂಕ್ಗಳಿಗೆ ಪೆಟ್ರೋಲ್ ಡೀಸೆಲ್ ಸಿಗ್ತಾ ಇಲ್ಲ. ಬೆಂಗಳೂರಿನ ಲಗ್ಗೆರೆ HP ಪೆಟ್ರೋಲ್ ಬಂಕ್ ಸದ್ಯ ಬಂದ್ ಆಗಿದೆ, ಕ್ಲೋಸ್ ಆಗಿದೆ. ತೈಲ ಪೂರೈಕೆ ಆಗಿಲ್ಲ ಅಂತ ಬಂಕ್ ಅನ್ನ ಸಿಬ್ಬಂದಿ ಬಂದ್ ಮಾಡಿದ್ದಾರೆ. ಮಾಗಡಿ ರಸ್ತೆ ಹಾಗೂ ಸುಮ್ನಳ್ಳಿ ಭಾಗದಲ್ಲಿರುವಂತಹ ಪೆಟ್ರೋಲ್ ಬಂಕ್ಗಳಲ್ಲಿ ನೋ ಸ್ಟಾಕ್ ನೋಡಿದ್ವಿ. ಈಗ ಈ ಲಗ್ಗೆರೆ ಭಾಗದಲ್ಲಿರುವಂತಹ HP ಪೆಟ್ರೋಲ್ ಬಂಕ್ಗಳು ಕೂಡ ಅದೇ ಪರಿಸ್ಥಿತಿ. ಇಲ್ಲಿಯೂ ಕೂಡ ನೋ ಸ್ಟಾಕ್ ಎನ್ನುವ ಒಂದು ಬೋರ್ಡನ್ನು ಕೂಡ ಹಾಕಿರುವಂಥದ್ದು. ನಿನ್ನೆ ಸಂಜೆ 6 ಗಂಟೆಯಿಂದನೇ ಇಲ್ಲಿ ಪೆಟ್ರೋಲ್ ಹಾಗೂ ಡೀಸೆಲ್ ಕಂಪ್ಲೀಟ್ ಆಗಿ ಖಾಲಿ ಆಗಿರುವಂಥ ಕಾರಣಕ್ಕಾಗಿ ಯಾವುದೇ ವಾಹನಗಳು ಬಂದರೂ ಕೂಡ ಅದನ್ನು ವಾಪಸ್ ಕಳಿಸುವಂಥ ಕೆಲಸ ಕೂಡ ಈಗ ಮಾಡಲಾಗ್ತಾ ಇದೆ. ಪೆಟ್ರೋಲ್ ಬಂಕ್ನ ಮುಂಭಾಗದಲ್ಲೇ ಒಂದು ಅಡ್ಡಲಾಗಿ ಒಂದು ಈ ರೀತಿಯಾದಂಥ ಒಂದು ಬ್ಯಾರೆಕ್ ಹಾಕುವಂಥ ಕೆಲಸ ಕೂಡ ಮಾಡಿದ್ದಾರೆ. ಯಾರೇ ಬಂದರೂ ಕೂಡ ಪೆಟ್ರೋಲ್ ಹಾಗೂ ಡೀಸೆಲ್ ಇಲ್ಲ ಅಂಥೇಳಿ ಅವರಿಗೆ ಹೇಳಿ ವಾಪಸ್ ಕಳಿಸುವಂತಹ ಕೆಲಸ ಕೂಡ ಈಗ ಮಾಡ್ತಾ ಇದ್ದಾರೆ. ಈ ಬೆಂಗಳೂರಲ್ಲಿ ಕೇವಲ ಒಂದು ಪೆಟ್ರೋಲ್ ಬಂಕ್ನ ಪರಿಸ್ಥಿತಿ ಅಲ್ಲ, ಎಲ್ಲ ಪೆಟ್ರೋಲ್ ಬಂಕ್ಗಳು ಕೂಡ ಇದೇ ರೀತಿಯಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಯಾಕಂದರೆ ಸರಿಯಾದ ಸಮಯಕ್ಕೆ ಈ ಬಂಕ್ಗಳಿಗೆ ಪೆಟ್ರೋಲ್ ಡೀಸೆಲ್ ಸಪ್ಲೈ ಆಗದೇ ಇರುವಂತಹ ಕಾರಣಕ್ಕಾಗಿ ಬರುವಂತಹ ವಾಹನಗಳನ್ನು ವಾಪಸ್ ಕಳಿಸುವಂಥ ಕೆಲಸ ಕೂಡ ಈಗ ಮಾಡಲಾಗ್ತಾ ಇದೆ. ಈಗ ಬೈಕ್ನವರು ಬರ್ತಾ ಇದ್ದಾರೆ, ಬಂದು ಹಾಗೆ ವಾಪಸ್ ಹೋಗುವಂತಹ ಸ್ಥಿತಿ ಕೂಡ ನಿರ್ಮಾಣವಾಗಿರುವಂಥದ್ದು. ಇನ್ನು ಬಂಕ್ನ ಯಾವುದೇ ಮ್ಯಾನೇಜರ್ ಆಗಲಿ ಸಿಬ್ಬಂದಿ ಆಗಲಿ ಮಾಧ್ಯಮಗಳಿಗೆ ಯಾವುದೇ ರೀತಿಯಂತಹ ಪ್ರತಿಕ್ರಿಯೆಯನ್ನು ಕೊಡ್ತಾ ಇಲ್ಲ. ಕಾರಣ ಏನಂತಂದರೆ ಕಂಪನಿಗಳು ಅವರನ್ನು ಟಾರ್ಗೆಟ್ ಮಾಡ್ತಾರೆ ಅನ್ನೋ ಕಾರಣಕ್ಕಾಗಿ ಈಗ ನೋಡಿ ಇಲ್ಲಿ ಪೆಟ್ರೋಲನ್ನು ಕೈಯಲ್ಲಿ ಹಿಡ್ಕೊಂಡು ಹೋಗ್ತಿರುವಂತಹ ಒಂದು ಕೆಲಸ ಕೂಡ ಮಾಡಲಾಗ್ತಾ. ಯಾಕಂದರೆ ಈ ಪೆಟ್ರೋಲ್ ಬಂಕಲ್ಲಿ ಪೆಟ್ರೋಲ್ ಇಲ್ಲ, ಹೀಗಾಗಿ ಬೇರೆ ಕಡೆ ಹೋಗ್ತಾರೆ. ಸರ್, ಈಗ ಎಲ್ಲಿ ಹೋಗಿ ಪೆಟ್ರೋಲ್ ತೊಗೊಂಬರ್ತಿದ್ದಾರೆ ಸರ್? ಭಾರತ್ ಪೆಟ್ರೋಲ್ ಬಂಕಲ್ಲಿ ತೊಗೊಂಬರ್ತಾರೆ. ಎಷ್ಟು ದೂರ ಹೋಗಿದ್ರಿ ಇಲ್ಲಿಂದ? ಇಲ್ಲಿಂದ 1/2 ಕಿಲೋಮೀಟರ್. ಓಕೆ, ಇಲ್ಲಿ ಸಿಗ್ಲಿಲ್ವಾ? ಇಲ್ಲ ಸರ್, ಇಲ್ಲ ಅಲ್ಲೇ ಅರ್ಧದಿಂದ ಸಿಗ್ತಾ ಇಲ್ಲ. ಏನು ಅಂತ ಹೇಳಿದ್ರು ಸರ್? ಖಾಲಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಹಾಂ, ಅದು ಬಿಟ್ಟರೆ ಏನು ಹೇಳ್ತಾ ಇಲ್ಲ. ಓಕೆ, ನಿಮ್ಮ ಗಾಡಿಯಲ್ಲಿ ಪೆಟ್ರೋಲ್ ಖಾಲಿ ಆಗಿತ್ತು ಈಗ? ಹೌದು, ಗಾಡಿ ಪೆಟ್ರೋಲ್ ಖಾಲಿ ಆಗಿತ್ತು. ಹೋಗಿ ಬಾಟಲ್ ಹಾಕ್ಸ್ಕೊಂಬರುವಂಥ ಪರಿಸ್ಥಿತಿ ಬಂದಿದೆ ಈಗ? ಹೌದು, ಖಂಡಿತ ಬಂದಿದೆ. ಇನ್ನು ನೋಡ್ತಾ ಇದೀವಿ, ಈಗ ಇವರು ಕೈಯಲ್ಲಿ ಪೆಟ್ರೋಲನ್ನು ಹಿಡಿದುಕೊಂಡು 1/2 ಕಿಲೋಮೀಟರ್ ಹೋಗಿ ಪೆಟ್ರೋಲ್ ತುಂಬಿಸ್ಕೊಂಡು ಬರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದು ಕೇವಲ ಬೆಂಗಳೂರಿನ ಒಂದು ಪೆಟ್ರೋಲ್ ಬಂಕ್ನ ಕಥೆ ಅಲ್ಲ. ಬಹುತೇಕ ಪೆಟ್ರೋಲ್ ಬಂಕ್ಗಳಲ್ಲಿ ಸರಿಯಾದ ಸಮಯಕ್ಕೆ ಪೆಟ್ರೋಲ್ ಡೀಸೆಲ್ಗಳು ಸಪ್ಲೈ ಆಗ್ತಾ ಇಲ್ಲ. ಕ್ಯಾಮರಾ ಪರ್ಸನ್ ನಾಗರಾಜ್ ಜೊತೆಗೆ ಮುತ್ತಪ್ಪ, ಏಷ್ಯನ್ ಸುವರ್ಣ ನ್ಯೂಸ್, ಬೆಂಗಳೂರು. ಮಾಗಡಿ ರಸ್ತೆ ಹಾಗೂ ಪ್ರಧಾನಿ ನರೇಂದ್ರ ಮೋದಿ ನೀಡಿದಂತಹ ಅಷ್ಟ ಸಂದೇಶದ ಬೆನ್ನಲ್ಲೇ ಆತಂಕ ಶುರುವಾಗಿದೆ. ಒಂದು ಕಡೆ ರಕ್ಷಣಾ ಸಚಿವರ ನೇತೃತ್ವದಲ್ಲಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮೀಟಿಂಗ್ ನಡೆಯುತ್ತೆ. ಆ ಮೀಟಿಂಗ್ನಲ್ಲಿ ಏನ್ ಚರ್ಚೆ ಆಗುತ್ತೆ ಅನ್ನೋದು ಬಹಳ ಕುತೂಹಲವನ್ನ ಕೆರಳಿಸಿದೆ. ಮತ್ತೊಂದು ಕಡೆ ಬೆಂಗಳೂರಿನಲ್ಲಿ ಪೆಟ್ರೋಲ್ ಡೀಸೆಲ್ ಕೊರತೆ ಆಗಿದೆಯಾ ಅನ್ನೋದಕ್ಕೆ ಬಂಕ್ ಕ್ಲೋಸ್ ಆಗಿರೋದು ಸಾಕ್ಷಿ ಆಗ್ತಾ ಇದೆ. ಪೆಟ್ರೋಲ್ ಡೀಸೆಲ್ ಪೂರೈಕೆ ವಿಳಂಬ ಆಗಿರುವ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಲಗ್ಗೆರೆ HP ಪೆಟ್ರೋಲ್ ಬಂಕ್ ಬಂದ್ ಆಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.